ಕರ್ನಾಟಕದಲ್ಲಿ ನಡೆಯುತ್ತಾ ಮತ್ತೊಂದು ಮಹಾಯುದ್ಧ. ಮಹಾಪುಂಡರ ವಿರುದ್ಧ ಕೆರಳಿದ ಕರ್ನಾಟಕದ ಕನ್ನಡಿಗರು. ಕರ್ನಾಟಕದಲ್ಲಿ ನಡೆಯುತ್ತಾ ಮಹಾ ಬಂದ್. ಭಾಷಾವಾರು ರಾಜ್ಯಗಳು ವಿಂಗಡಣೆಯಾದ ಬಳಿಕ ಬೆಳಗಾವಿಯ ಗಡಿಯಲ್ಲಿ ಮಹಾರಾಷ್ಟ್ರದ ಎಂಇಎಸ್ ಪುಂಡರು ಒಂದಿಲ್ಲೊಂದು ವಿಚಾರದಲ್ಲಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಕಡಿವಾಣ ಹಾಕೋದಕ್ಕೆ ಮತ್ತು ಅವರನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ಮಹಾರಾಷ್ಟ್ರ ಸರ್ಕಾರ ಶಿಖಂಡಿ ಯುದ್ಧವನ್ನ ಎದುರಿಸ್ತಾನೆ ಬರ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರದ ಒಂದಷ್ಟು ಸಚಿವರು ಎಂಇಎಸ್ ಪುಂಡರ ಪರ ಮಾತನಾಡ್ತಾರೆ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಮಹಾರಾಷ್ಟ್ರದಲ್ಲೂ ಮರಾಠಿಗರೇ ಸಾರ್ವಭೌಮರಾಗಿರ್ಲಿ, ಆದರೆ ಕನ್ನಡಿಗರನ್ನ ಕೆರಳಿಸುವಂತಹ ಪ್ರಯತ್ನಗಳು ಯಾಕೆ? ಕರ್ನಾಟಕದ ಗಡಿ ಭಾಗದಲ್ಲಿ ಒಂದಿಲ್ಲೊಂದು ವಿಚಾರದಲ್ಲಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ಕರ್ನಾಟಕದ ಬಸ್ಸುಗಳು ಬೆಳಗಾವಿ ರಾಜ್ಯವನ್ನ ದಾಟಿದ್ರೆ ಕಲ್ಲು ಹೊಡಿತಾರೆ. ಕರ್ನಾಟಕದ ಬಸ್ಸಿನ ಚಾಲಕರನ್ನ ಯದ್ವಾ ತದ್ವಾ ಬಾರಿಸ್ತಾರೆ, ಅವರನ್ನ ನಿಂದಿಸ್ತಾರೆ, ಬಸ್ಗಳಿಗೆ ಹಾನಿ ಮಾಡ್ತಾರೆ, ಸರ್ಕಾರದ ಸಂಪತ್ತನ್ನ ಲೂಟಿ ಮಾಡ್ತಾರೆ. ಈ ಎಂಇಎಸ್ ಪುಂಡರಿಗೆ ಬುದ್ಧಿ ಹೇಳೋರು ಯಾರು? ಕರ್ನಾಟಕದ ರಾಜಕಾರಣಿಗಳೂ ಇಲ್ಲ, ಮಹಾರಾಷ್ಟ್ರದ ಜನಪ್ರತಿನಿಧಿಗಳು ಕೂಡ ಇಲ್ಲ. ಇದೇ 22ಕ್ಕೆ ಸ್ತಬ್ಧವಾಗುತ್ತೆ ಕಂಪ್ಲೀಟ್ ಕರ್ನಾಟಕ. ಎಂಇಎಸ್ ಪುಂಡರಿಗೆ ಬಿಸಿ ಮುಟ್ಟಿಸೋದಕ್ಕೆ ಸಂಘಟನೆಗಳು ಪ್ಲಾನ್. ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಒಕ್ಕೂಟದ ಕರೆ. ಕರ್ನಾಟಕ ಬಂದ್ ಆಗುತ್ತೆ. ಕರ್ನಾಟಕದಲ್ಲಿ ನಡೆಯುತ್ತಾ ಮತ್ತೊಂದು ಮಹಾಯುದ್ಧ. ಒಂದು ಎಂಇಎಸ್ ಪುಂಡರು ಬಾಲ ಮುದ್ರಿಸ್ಕೊಂಡು ಕೂತ್ಕೋಬೇಕು. ಕರ್ನಾಟಕದ ಗಡಿ ಭಾಗದಲ್ಲಿ ಕಿರಿಕ್ ಮಾಡ್ಕೋಬಾರ್ದು. ಕರ್ನಾಟಕ ಸರ್ಕಾರ ಒಂದು ಬುದ್ಧಿ ಹೇಳಬೇಕು, ಅಥವಾ ಮಹಾರಾಷ್ಟ್ರದವರು ಆ ಎಂಇಎಸ್ ಪುಂಡರನ್ನ ಕಟ್ಟಿಯಲ್ಲಾದ್ರೂ ಬೋನಲ್ಲಿರಿಸಬೇಕು. ಕರ್ನಾಟಕವನ್ನ ಪದೇ ಪದೇ ಕೆರಳಿಸುವಂತ ಪ್ರಯತ್ನ ಬೇಡ. ಎಂಇಎಸ್ ಪುಂಡರೇ, ಕರ್ನಾಟಕ ಮತ್ತು ಕನ್ನಡದ ಇತಿಹಾಸವನ್ನು ತಿಳಿದುಕೊಳ್ಳಿ. ಶಿವಾಜಿಗೂ ಕರ್ನಾಟಕಕ್ಕೂ ಯಾವುದೇ ತರಹದ ವೈರುಧ್ಯಗಳಿಲ್ಲ. ಶಿವಾಜಿ ಹೆಸರಿನಲ್ಲಿ ಕರ್ನಾಟಕದವರನ್ನ ಬೀಳಿಸ್ತೀರಿ. ಬೆಳಗಾವಿ ಏನು ನಿಮ್ಮ ಪಿತ್ರಾರ್ಜಿತ ಆಸ್ತಿನ? ಮದುವೆಗೆ ನಿಮ್ಮ ಮಾವಂದಿರು ಕೊಟ್ಟಂತ ವರದಕ್ಷಿಣೆನ? ಬೆಳಗಾವಿ ಕರ್ನಾಟಕದ ಸೊತ್ತು. ನಿನ್ನೆಯೂ ಹೌದು, ಇವತ್ತೂ ಹೌದು, ನಾಳೆಯೂ ಕೂಡ ಅದು ಕರ್ನಾಟಕದ ಸೊತ್ತೆ. ಸೊಲಹಾಪುರಕ್ಕೆ ಬಂದು ಬಾಲ ಬಿಚ್ತೀರಿ. ಕರ್ನಾಟಕದ ಕನ್ನಡಿಗರಿಗೆ ಹೊಡಿತೀರಿ, ಹಿಂಸೆ ಕೊಡ್ತೀರಿ, ನಿಂದನೆ ಮಾಡ್ತೀರಿ, ಬಸ್ ಮೇಲೆ ಕಲ್ಲು ಹೊಡಿತೀರಿ, ಬಸ್ ಚಾಲಕರನ್ನ ನಿಲ್ಲಿಸಿ ಮಸಿ ಬೆಳಿತೀರಿ. ನಿಮ್ಮ ಮನಸ್ಸಿಗೇನು ಮಲಿನವಾಗಿದೆಯಾ? ಮಾನವೀಯತೆ ಸತ್ತು ಹೋಗಿದೆಯಾ? ಯಾವ ಮರಾಠಿಗನಿಗೆ ಕನ್ನಡಿಗನು ಹೊಡೆದಿದ್ದಾನೆ ಹೇಳಿ? ನೀವು ಮಾಡಿದ ಅಸಹ್ಯ ಯಾವುದೇ ಒಬ್ಬ ಕರ್ನಾಟಕದ ಕನ್ನಡಿಗ ಮಾಡಿಲ್ಲ. ನೀವು ನಿಮ್ಮ ಸಂಸ್ಕಾರವನ್ನು ತೋರಿಸ್ತಾ ಇದ್ದೀರಿ, ನಿಮ್ಮ ಸಂಸ್ಕೃತಿಯನ್ನು ತೋರಿಸ್ತಾ ಇದ್ದೀರಿ. ಕನ್ನಡಿಗರನ್ನ ಸುಖ ಸುಮ್ಮನೆ ಕೆರಳಿಸುವಂತಹ ನಿಮ್ಮ ಪ್ರಯತ್ನಕ್ಕೆ ತಿಲಾಂಜಲಿ ಇಡುವಂತಹ ಪ್ರಯತ್ನವನ್ನು ಕರ್ನಾಟಕದ ಸಂಘಟನೆಗಳು ಮಾಡುತ್ತೆ. ಮಹಾಪುಂಡರಿಗೆ ಬಿಸಿ ಮುಟ್ಟಿಸಲು ಸಂಘಟನೆಗಳು ಸಜ್ಜಾಗಿದೆ. ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಒಕ್ಕೂಟ ಕರೆ ಕೊಟ್ಟಿದೆ. ಹಾಗಾದ್ರೆ ಕರ್ನಾಟಕ ಬಂದ್ ಆಗುತ್ತಾ? ಇದೇ 22ಕ್ಕೆ ಸ್ತಬ್ಧವಾಗುತ್ತಾ ಕಂಪ್ಲೀಟ್ ಕರ್ನಾಟಕ. ಸರ್ಕಾರದ ಬೊಕ್ಕಸಕ್ಕೆ ಪೆಟ್ಟು ಬಿದ್ರೇನೆ ಸರ್ಕಾರ ಎಚ್ಚೆತ್ತುಕೊಳ್ಳೋದು. ಕರ್ನಾಟಕವೂ ಕೂಡ ಇದರ ಬಗ್ಗೆ ಮಾತನಾಡೋದಿಲ್ಲ. ಬೆಳಗಾವಿಯ ಗಡಿ ಭಾಗದಲ್ಲಿ ಕನ್ನಡಿಗರನ್ನ ಧರನೆ ಎಳೆದು ಮಹಾರಾಷ್ಟ್ರದ ಮರಾಠಿ ಪುಂಡರು ಅಟ್ಟಹಾಸ ಮೆರೀತಾರೆ. ಅದನ್ನ ಕೇಳುವಂತಹ ಯಾವುದೇ ಒಬ್ಬ ರಾಜಕಾರಣಿ ಇಲ್ಲ. ಕರ್ನಾಟಕದ ಕನ್ನಡಿಗರಿಗೆ ಹಿಂಸೆ ಕೊಡುವಂತಹ ಎಂಇಎಸ್ ಎನ್ನುವಂತಹ ಪುಂಡ ಸಂಘಟನೆಗಳಿಗೆ ಬುದ್ಧಿ ಹೇಳೋದಕ್ಕೆ ಮಹಾರಾಷ್ಟ್ರದಲ್ಲಿ ಯಾವೊಬ್ಬ ಜೀವಂತ ಜನಪ್ರತಿನಿಧಿ ಇಲ್ಲ. ಇನ್ನು ನಮ್ಮ ಕರ್ನಾಟಕದ ಸಿದ್ದರಾಮಯ್ಯರ ಸಚಿವ ಸಂಪುಟದ ಕೆಲ ಸಚಿವರೇ ಎಂಇಎಸ್ ಪುಂಡರಿಗೆ ಬೆಂಬಲವನ್ನು ಕೊಡ್ತಾರೆ. ಕರುನಾಡಿಗರಿಗೆ ಕಾರ್ಮೋಡವಾಗುತ್ತಾ ಬಂದ್ ಮಾಡಿದ್ರೇನೆ ಸರ್ಕಾರ ಎಚ್ಚೆತ್ತುಕೊಳ್ಳೋದ?
ಮಾರ್ಚ್ 22ರಂದು ಬಸ್ ಸಂಚಾರ ಇರುತ್ತಾ ಇಲ್ವಾ? ಸ್ತಬ್ಧ ಆಗುತ್ತಾ ಕರ್ನಾಟಕ? ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರ್ತಾವ ಅಥವಾ ಮುಚ್ಚೋಗಿರುತ್ತಾ? ಮಾರ್ಚ್ 22ರಂದು ರಾಜ್ಯದ ಗಡಿಗಳು ಬಂದ್ ಆಗುತ್ವಾ? ಹೊರ ರಾಜ್ಯಗಳ ವಾಹನಗಳಿಗೆ ಎಂಟ್ರಿ ಸಿಗುತ್ತಾ? ರಾಜ್ಯದ ಜನತೆಗೆ ತಟ್ಟುತ್ತಾ ಮತ್ತೊಂದು ಬಂದ್ ಬಿಸಿ. ಕೂಲಿ ಕಾರ್ಮಿಕರು ಏನು ಮಾಡಬೇಕು? ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡವರು ಏನು ಮಾಡಬೇಕು? ಟ್ಯಾಕ್ಸಿ ಡ್ರೈವರ್ಗಳೇನು ಮಾಡಬೇಕು? ಸ್ವಿಗ್ಗಿ ಝೊಮ್ಯಾಟೋದ ಡೆಲಿವರಿ ಬಾಯ್ಗಳೇನು ಮಾಡಬೇಕು? ಹಾಗಾದ್ರೆ ಅವತ್ತಿನ ದಿನ ಅಂಗಡಿ ಬಂದಾಗುತ್ತಾ? ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿರ್ತಾವ ಅಥವಾ ಇಲ್ವಾ? ಹಾಗಾದ್ರೆ ವ್ಯಾಪಾರಸ್ಥರ ಕಥೆ ಏನು? ಮಾರ್ಚ್ 22ನೇ ತಾರೀಖು ರಾಜ್ಯದ ಗಡಿಗಳು ಬಂದಾಗ್ತಾವ. ಹೊರ ರಾಜ್ಯಗಳ ವಾಹನಗಳಿಗೆ ಎಂಟ್ರಿ ಸಿಗುತ್ತಾ? ಈ MES ಎನ್ನುವಂತಹ ಸಂಘಟನೆಯ ಪುಂಡರು ಮಾಡಿರ್ತಕ್ಕಂತಹ ಅಟ್ಟಹಾಸಕ್ಕೆ ಇಡೀ ರಾಜ್ಯದ ಜನ ತತ್ತರಿಸಿ ಹೋಗುವಂತಹ ಸಂದರ್ಭ ಅದು. ಕರುನಾಡಿಗೆ ಕಾರ್ಮೋಡವಾಗುತ್ತಾ ಬಂದ್. ಒಂದು ರಾಜ್ಯ ಬಂದಾದ್ರೆ ಸರ್ಕಾರಕ್ಕೆ ಅದಕ್ಕಿಂತ ದೊಡ್ಡ ತಲೆಬಿಸಿ ಮತ್ತೊಂದಿಲ್ಲ. ಕರ್ನಾಟಕದ ಸರ್ಕಾರದ ಬೊಕ್ಕಸದಲ್ಲಿ ಮೊದಲೇ ಹಣ ಇಲ್ಲ. MES ಪುಂಡರನ್ನ ನಿಯಂತ್ರಣ ಮಾಡಿ ಅಂದ್ರೂ ಕೂಡ ಅದು ನಿಮ್ಮಿಂದ ಸಾಧ್ಯ ಆಗೋದಿಲ್ಲ. ಇನ್ನು ಕರ್ನಾಟಕ ಬಂದಾಗಿ ನಿಮ್ಮ ಆದಾಯದ ಮೂಲಕ್ಕೆ ಬೆಂಕಿ ಬಿದ್ದರೆ ನೀವು ಎಚ್ಚೆತ್ತುಕೊಳ್ಳೋದು. ಬೆಳಗಾವಿ ಏನು ಮರಾಠಿಗರ ಪಿತ್ರಾರ್ಜಿತ ಆಸ್ತಿನ? ಪದೇ ಪದೇ ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ, ಕನ್ನಡಿಗರನ್ನ ಬಹಿರಂಗವಾಗಿ ಹೊಡೀತಾರೆ. ಕರ್ನಾಟಕದ ಬಸ್ಸಿನ ಚಾಲಕರನ್ನ ಸುಮ್ಮನೆ ಧರಧರನೆ ಎಳೆದು ಅವರಿಗೆ ಅತ್ಯಂತ ಕ್ರೂರವಾಗಿ ಮರ್ದಿಸ್ತಾರೆ. ಆದರೂ ಕೂಡ ಕರ್ನಾಟಕ ಸರ್ಕಾರದ ಒಬ್ಬನೇ ಒಬ್ಬ MLA, ಸಚಿವ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಯಾರೂ ಕೂಡ ಮಾತನಾಡೋದಿಲ್ಲ. ದಶಕಗಳಿಂದ ಈ ತರಹದ ಕಿರಿಕಿಗಳಾಗ್ತಾ ಇದೆ. ವಾಟಾಳ್ ನಾಗರಾಜ್ ಕರೆಗೆ ಸಿಗುತ್ತಾ ವ್ಯಾಪಕ ಬೆಂಬಲ? ಕನ್ನಡ ಸಂಘಟನೆಗಳ ಒಗ್ಗಟ್ಟಿನಲ್ಲೇ ಒಡಕಿದೆಯಾ? ಭಿನ್ನಾಭಿಪ್ರಾಯಗಳು ಸ್ಫೋಟಗೊಂಡಿದೆಯಾ? ವಾಟಾಳ್ ಕರೆಯನ್ನ ಧಿಕ್ಕರಿಸಿರುವ ನಾರಾಯಣಗೌಡ ನಾವು ಬೆಂಬಲ ಕೊಡಲ್ಲವೆಂದು ಸ್ಪಷ್ಟವಾದಂತಹ ಸಂದೇಶ ಕೊಟ್ಟಿದ್ದಾರೆ. ಪ್ರವೀಣ್ ಶೆಟ್ಟಿ ಬಣದ ಕರವೆಯಿಂದ ಬೆಂಬಲ, ಆದರೆ ನಾರಾಯಣಗೌಡ ಮಾತಿಲ್ಲ, ಕಥೆ ಇಲ್ಲ. ಕೇವಲ ಪ್ರವೀಣ್ ಶೆಟ್ಟಿ ಬಣ ಬೆಂಬಲಿಸಿದ್ರೆ ಸಾಕಾ? ಕರ್ನಾಟಕ ಬಂದ್ ಸಕ್ಸಸ್ ಆಗುತ್ತಾ ಆಗಲ್ವಾ? ಕನ್ನಡದ ಭಾಷೆಗೆ ಅವಮಾನ ಆದರೆ ಕೂತು ಜಾಗದಿಂದ ಎದ್ದೆತ್ಕೊಂಡು ಬರ್ತಾರೆ. ಆದರೆ ಕರ್ನಾಟಕ ಬಂದ್ ವಿಚಾರದಲ್ಲಿ ಕನ್ನಡ ಸಂಘಟನೆಗಳ ಅಪಸ್ವರಗಳು ಮಹಾರಾಷ್ಟ್ರ ಪುಂಡರಿಗೆ ಬಿಸಿ ಮುಟ್ಟಿಸಲು ಆಗುತ್ತಾ ಆಗಲ್ವಾ? ಭಾರೀ ಚರ್ಚೆ ಹುಟ್ಟು ಹಾಕಿದ ಮಹಾಯುದ್ಧ. ವಾಟಾಳ್ ನಾಗರಾಜ್ ಕರೆಗೆ ಯಾವ ಸಂಘಟನೆಗಳು ಬೆಂಬಲವನ್ನು ಕೊಡ್ತಾರೆ? ಕನ್ನಡ ಭಾಷೆ ಎನ್ನುವಂತಹದ್ದು ಕೇವಲ ಭಾಷೆಯಲ್ಲ, ಅದು ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಅಭಿಮಾನ, ಕನ್ನಡಿಗರ ಭಾವನೆ ಎಲ್ಲವೂ ಕೂಡ ಆಗಿದೆ. ಅಂತಹ ಭಾಷೆಗೆ, ಅಂತಹ ಭಾಷಿಕರಿಗೆ ಮರಾಠಿ ಪುಂಡರು ಅರ್ಥಾತ್ MES ಪುಂಡರು ಅವಮಾನ ಮಾಡ್ತಾರೆ, ಕಲ್ಲು ಹೊಡಿತಾರೆ, ತಲೆಗೆ ಪೆಟ್ಟು ಮಾಡ್ತಾರೆ, ಜೀವಕ್ಕೂ ಆಪತ್ತು ಬರೋ ರೀತಿಯಲ್ಲಿ ಥಳಿಸ್ತಾರೆ. ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಕನ್ನಡ ಸಂಘಟನೆಗಳಿಗೆ ಸಾಧ್ಯ ಆಗೋದಿಲ್ಲ. ಕನ್ನಡಿಗರಿಗೆ ಆಗ್ತಾ ಇರತಕ್ಕಂತಹ ಬಹಿರಂಗ ಅವಮಾನ, ಕನ್ನಡಿಗರಿಗೆ ಆಗ್ತಾ ಇರತಕ್ಕಂತಹ ದೌರ್ಜನ್ಯ, ಕರ್ನಾಟಕಕ್ಕೆ ಆಗ್ತಾ ಇರತಕ್ಕಂತಹ ದೌರ್ಜನ್ಯ ಸುಮ್ಮನೆ ಕೂತು ಕಾಸರಗೋಡು ಕೇರಳದ ಪಾಲಾಯಿತು, ಸುಮ್ಮನೆ ಕೂತು ಆಂಧ್ರದ ಗಡಿ ಭಾಗ ಆಂಧ್ರದ ಪಾಲಾಯಿತು. ಸುಮ್ಮನೆ ಕೂತ್ಕೊಂಡಿದ್ರೆ ಬೆಳಗಾವಿಯ ಗಡಿಯೂ ಕೂಡ ಮತ್ತೊಂದು ರಾಜ್ಯದ ಪಾಲಾಗುತ್ತೆ. ಅಷಡ್ಢಾಳರಂತೆ ಅವಿವೇಕಿಗಳ ಹಾಗೆ ನೀವು ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲವೂ ಪರರ ಪಾಲಾಗುತ್ತೆ. ಈಗಾಗಲೇ ಕನ್ನಡ ಸಂಘಟನೆಗಳು ಬೆಂಬಲ ಘೋಷಣೆ ಮಾಡುತ್ತೋ ಮಾಡಲ್ವೋ ಎನ್ನುವಂತಹ ವಿಚಾರಗಳು ಚರ್ಚೆಯಾಗ್ತಾ ಇದೆ. ಹಾಗಾದರೆ ವಾಟಾಳ್ ನಾಗರಾಜ್ ಕರೆಗೆ ಯಾರೆಲ್ಲ ಬೆಂಬಲ ಕೊಡ್ತಾರೆ ಎನ್ನುವಂತಹದ್ದೇ ಬಹುದೊಡ್ಡ ಚರ್ಚಾ ವಿಚಾರವಾಗಿ ಮಾರ್ಪಟ್ಟಿದೆ.